ಅಭಯ್ ಸಿಂಹ ಭಾಗ 8. ನೀಲಾಂಬರಿಯ ಮೊದಲ ದಾಳಿಯ ನಂತರ ಅಭಯ್ ಅರಮನೆಯ ಭದ್ರತೆಯನ್ನು ಇನ್ನಷ್ಟು ಮತ್ತಷ್ಟು ಬಿಗಿಗೊಳಿಸಿದ. ಆದರೆ ಧನ್ಯಾಳ ಮನಸ್ಸು ಮಾತ್ರ ನೆಮ್ಮದಿಯಿಂದ ಒಂಚೂರೂ ಇರಲಿಲ್ಲ. ತನ್ನ ಅಣ್ಣನ ದ್ರೋಹ, ಮೃತ್ಯುವಿನ ಭಯ ಅವಳನ್ನು ಒಳಗಿನಿಂದ ಸುಡುತ್ತಾನೇ ಇತ್ತು. ಅಂದೇ ಸಂಜೆ ಅರಮನೆಯ ಒಂದು ಸಣ್ಣ ಪಾರ್ಟಿ ಹಾಲು ಆಯೋಜಿಸಲಾಗಿತ್ತು. ಅಭಯ್ ತನ್ನ ಮದುವೆಯನ್ನು ಜಗತ್ತಿಗೆ ಸಾರಬೇಕಾಗಿತ್ತಲ್ಲ, ತಾನು ಮದುವೆ ಆಗಿದ್ದೀನಿ ಅಂತ ಹೇಳಿ ಅಧಿಕೃತವಾಗಿ ಸಾರಬೇಕಾಗಿತ್ತು. ಹಾಗಾಗಿ ಇದೆಲ್ಲವೂ ಕೂಡ ನಡೀತಾ ಇತ್ತು ಅಷ್ಟೆ. ಧನ್ಯಾಳಿಗೆ ಇಂತಹದ್ದು ನೋಡೋಕೆ ಕೇಳೋಕೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ಸಮಾರಂಭಗಳಿಗೆ ಭಾಗವಹಿಸಲು ಕಿಂಚಿತ್ತೂ ಇಷ್ಟವಿರಲಿಲ್ಲ. ಆದರೆ ಅಭಯ್ನ ಆಜ್ಞೆಯಂತೆಯೇ ಅವಳು ಕೆಂಪು ಬಣ್ಣದ ರೇಷ್ಮೆ ಸೀರೆಯನ್ನು ಹುಟ್ಟು ಸಿದ್ಧಳಾಗಿದ್ದು, ಸುಮಾರು ಅದರ ಬೆಲೆ ಲಕ್ಷಗಳೇ ಇರಬಹುದು. ಪಾರ್ಟಿಯ ನಡುವೆ ಧನ್ಯಾಳ ಆತಂಕವನ್ನು ಗಮನಿಸಿದಂತಹ ನೀಲಾಂಬರಿಯ ಕಡೆಯ ಒಬ್ಬಳು ಆಳು ತಂಪು ಪಾನೀಯದ ನೆಪದಲ್ಲಿ ಅವಳಿಗೆ ಅಮಲು ಪದಾರ್ಥವನ್ನು ಬೆರೆಸಿದ್ದ ಪಾನೀಯವನ್ನು ನೀಡಿಬಿಟ್ಟಿದ್ಲು. ಅದರ ಅರಿವಿಲ್ಲದೆ ಧನ್ಯಾ ಗಂಟಲು ಒಣಗುತ್ತಿದ್ದ ಕಾರಣ ಅದನ್ನು ಪೂರ್ತಿಯಾಗಿ ಕುಡಿದುಬಿಟ್ಲು. ಕೆಲವೇ ಕ್ಷಣಗಳಲ್ಲಿ ಧನ್ಯಾಳಿಗೆ ತಲೆ ಸುತ್ತಲು ಆರಂಭವಾಯಿತು. ಸುತ್ತಲಿರುವಂತಹ ಜನರೆಲ್ಲ ಎರಡೆರಡು ರೀತಿಯಲ್ಲಿ ಕಾಣ್ತಾ ಇದ್ರು. ಅವಳು ಮೆಲ್ಲನೆ ಜನಸಂದಣಿಯಿಂದ ತಪ್ಪಿಸ್ಕೊಂಡು ತನ್ನ ಬೆಡ್ರೂಮಿಗೆ ಬಂದಿದ್ಲು. ಅಲ್ಲಿ ಕತ್ಲಿತ್ತು. ಕೇವಲ ಕಿಟಕಿಯಿಂದ ಬರ್ತಿದ್ದ ಚಂದ್ರನ ಬೆಳಕು ಕೋಣೆಯೊಳಗೆ ಬೆಳ್ಳಿಯ ಗೆರೆಯಂತೆ ಹರಡಿತ್ತು. ಅಭಯ್ ತನ್ನ ಪಾಡಿಗೆ ತಾನು ಪಾರ್ಟಿಯನ್ನು ಮುಗಿಸಿ ಎಂಜಾಯ್ ಮಾಡಿ ರೂಮಿಗೆ ಬಂದಾಗ ಧನ್ಯಾ ಬಾಲ್ಕನಿಯಲ್ಲಿ ತೂಗಾಡುತ್ತಾ ನಿಂತಿದ್ದನ್ನ ಕಂಡ. ಅವಳ ಕಣ್ಣುಗಳಲ್ಲಿ ನಿದ್ದೆಯ ಅಮಲಿಗಿಂತ ಹೆಚ್ಚಾಗಿ ಏನೋ ಒಂದು ವಿಚಿತ್ರವಾದ ಹಂಬಲವಿತ್ತು. ಧನ್ಯಾ, ನೀನಿನ್ನೂ ಮಲಗಿಲ್ವೇ? ಏನಾಗಿದೆ ನಿನಗೆ ಎಂದು ಅಭಯ್ ಹತ್ತಿರ ಬಂದು ಕೇಳ್ತಾ ಇದ್ದಾನೆ. ಅವಳ ಭುಜವನ್ನು ಮುಟ್ಟಿದ ಅಮಲಿನಲ್ಲಿದ್ದ ಧನ್ಯಾ ತಕ್ಷಣ ತಿರುಗಿ ಅಭಯನನ್ನು ಅಪ್ಪಿಕೊಂಡು ಬಿಟ್ಲು. ಅವಳ ಈ ಹಠಾತ್ ವರ್ತನೆಯಿಂದ ಅಭಯ್ ಒಂದು ಕ್ಷಣ ಸ್ತಬ್ಧನಾಗಿ ಬಿಟ್ಟ. ಕೇವಲ ಮದುವೆಯಾಗಿ 2ನೇ ದಿನಕ್ಕೆ ಇಂತಹ ಬದಲಾವಣೆಯೇ? ಅಹಂಕಾರದ ಶಿಖರದಂತಿದ್ದ ಅಭಯ್ನ ಕಠಿಣ ಹೃದಯ ಅವಳ ಬೆಚ್ಚಗಿನ ಸ್ಪರ್ಶಕ್ಕೆ ಒಂದು ಕ್ಷಣ ಕಂಪಿಸಿತು. ಅಭಯ್, ಎಲ್ಲರೂ ನನ್ನನ್ನು ಬಿಟ್ಟು ಹೋದ್ರು ಕಣೋ. ನನ್ನ ಅಣ್ಣ, ನನ್ನ ಪ್ರೇಮಿ ಎಲ್ಲರೂ ಹಣಕ್ಕಾಗಿ ನನ್ನನ್ನು ಮಾರಿಬಿಟ್ರು. ನೀನಾದರೂ ನನ್ನನ್ನು ಪ್ರೀತಿಸ್ತೀಯಾ? ನನಗೆ ಪ್ರೀತಿ ಬೇಕು, ಅಥವಾ ನಾನು ಕೇವಲ ನಿನ್ನ ಆಸ್ತಿಯ ಕಾವಲುಗಾರ್ತಿಯಾ ಎಂದು ತೊದಲುತ್ತಾ ಕೇಳಿದ್ಲು. ಅವಳ ಕಣ್ಣುಗಳಿಂದ ಹನಿಗಳು ಹುರುಳಿ ಹುರುಳಿ ಅಭಯ್ನ ಶರ್ಟನ್ನು ಒದ್ದೆ ಮಾಡ್ತಾ ಇದ್ವು. ಅಭಯ್ ಅವಳನ್ನು ದೂರ ತಳ್ಳಲು ಪ್ರಯತ್ನಿಸಿದರೂ ಕೂಡ ಅವಳ ಮುಗ್ಧತೆ ಮತ್ತು ಅಸಹಾಯಕ ಸ್ಥಿತಿ, ಅವಳು ಹೇಳ್ತಿರುವಂತಹ ರೀತಿ ಅವನನ್ನು ಕಟ್ಟು ಹಾಕ್ಬಿಟ್ಟಿತ್ತು. ಅಯ್ಯೋ ಧನ್ಯಾ, ನೀನು ಕುಡಿದಿದ್ದೀಯಾ? ನಿನಗೆ ಪ್ರಜ್ಞೆ ಇಲ್ಲ. ಸುಮ್ಮನೆ ಹೋಗಿ ಮಲಗು ಎಂದನು ಧ್ವನಿಯಲ್ಲಿ ಮೃದುಗೊಳಿಸಿ. ಆದರೆ ಧನ್ಯಾ ಕೇಳಲಿಲ್ಲ. ಅವಳು ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ, ನನಗೆ ಪ್ರಜ್ಞೆ ಇಲ್ಲದಿರುವುದೇ ಒಳ್ಳೆಯದು. ಪ್ರಜ್ಞೆ ಇದ್ದರೆ ಈ ನೋವು ಸಾಯುವುದಿಲ್ಲ ಎಂದು ಅವನ ಕೆನ್ನೆಯನ್ನು ಮೆಲ್ಲನೆ ಸವರಿದ್ಲು. ಆ ಅಮಲಿನ ಆ ಕ್ಷಣದಲ್ಲಿ ಅವಳಿಗೆ ಅಭಯ್ ಒಬ್ಬ ರಾಕ್ಷಸನಂತೆ ಕಾಣಲಿಲ್ಲ. ಬದಲಾಗಿ ತನ್ನನ್ನು ರಕ್ಷಿಸುವ ಒಬ್ಬ ಆಪ್ತ ಗೆಳೆಯನಂತೆ ಕಂಡ. ಹಾಗೆ ತನ್ನನ್ನು ಮದುವೆಯಾಗಿರುವ ಗಂಡ, ಅವನೇ ನನಗೆ ದಿಕ್ಕು ಅನ್ನೋದು ಅವಳಿಗೆ ಅನ್ನಿಸ್ತಾ ಇತ್ತು. ಅವಳು ಅಭಯ್ನ ಕುತ್ತಿಗೆಯನ್ನು ಅಪ್ಪಿ ಅವಳ ತುಟಿಗಳ ಹತ್ತಿರ ಬಂದು ನಿಂತಿದ್ಲು. ಅಭಯ್ ಎಷ್ಟೇ ಕಲ್ಲು ಹೃದಯದವನಾಗಿದ್ದರೂ ಕೂಡ ಅಂದಿನ ಅವಳ ಅತಿ ಸಾಮೀಪ್ಯ ಅವನ ತಾಳ್ಮೆಯನ್ನು ಪರೀಕ್ಷಿಸಿತು. ಧನ್ಯಾಳ ಬಿಸಿಯಾದ ಉಸಿರಾಟ ಅವನ ಕೆನ್ನೆಗಳಿಗೆ ತಾಗಿದಾಗ ಅವನಲ್ಲಿದ್ದ ಅಹಂಕಾರದ ಮಂಜು ಕರಗಿ ಪ್ರೇಮದ ಹೊಳೆಯಾಯಿತು. ಅವನು ಅವಳನ್ನು ಎತ್ಕೊಂಡು ಮಂಚದ ಮೇಲೆ ಮಲಗಿಸ್ದ. ಚಂದ್ರನ ಬೆಳಕಿನಲ್ಲಿ ಧನ್ಯಾ ದೇವತೆಯಂತೆ ಸುಂದರವಾಗಿ ಕಾಣ್ತಿದ್ಲು. ತಾನು ಇಲ್ಲೇ ಇದ್ದರೆ ಏನಾದರೂ ಬಹುಶಃ ಹೆಚ್ಚು ಕಮ್ಮಿ ಆಗಬಹುದು. ಹಾಗೆ ಅವಳಿಗೆ ಕೊಟ್ಟಂತಹ ಮಾತನ್ನು ನಡೆಸಿಕೊಳ್ಳಬೇಕಿತ್ತು ಅಂತ ಅಲ್ಲಿಂದ ಅವನು ಬಾಲ್ಕನಿಗೆ ಹೋಗಿ ಸಿಗರೇಟನ್ನು ಸುಡ್ತಾ ಇದ್ದ. ಸುಮಾರು 10 ಸಿಗರೇಟನ್ನು ಸುಟ್ಟಿದ್ದ. ಅದೇ ಒಂದು ಸಮಯದಲ್ಲಿ ಒಂದು ಶಬ್ದ. ಪಾರ್ಟಿಯ ಆ ರಂಗುರಂಗಿನ ವಾತಾವರಣ ಧನ್ಯಾಳಿಗೆ ಉಸಿರು ಕಟ್ಟಿಸುವಂತಿತ್ತು. ನೀಲಾಂಬರಿಯ ಸಂಚಿನಂತೆ ಆ ಪಾನೀಯ ಅವಳ ದೇಹ ಸೇರಿತ್ತು. ರೂಮಿಗೆ ಬಂದಿದ್ದ ಧನ್ಯಾಳಿಗೆ ನಿಲ್ಲೋಕ್ಕೂ ಆಗ್ತಿರಲಿಲ್ಲ. ಕೋಣೆಯ ಗೋಡೆಗಳ ಸುತ್ತುತ್ತಿರುವಂತೆ ಭಾಸವಾಗ್ತಿತ್ತು. ತಕ್ಷಣ ಎಚ್ಚರವಾಗಿ ಅವಳು ತನ್ನ ಡ್ರೆಸ್ಸಿಂಗ್ ಟೇಬಲ್ ಹಿಡಿದು ನಿಲ್ಲಲು ಪ್ರಯತ್ನಿಸಿದ್ಲು. ಆದರೆ ಕಾಲುಗಳು ಆಸರೆ ನೀಡಲಿಲ್ಲ. ಹೊಟ್ಟೆಯಲ್ಲಿ ಏನೋ ಒಂದು ಮಗುಚಿದಂತಾಗ್ತಿದೆ. ಹಾಗಾಗಿ ಅವಳಿಗೆ ನಿದ್ದೆಯೂ ಬರುತ್ತಿಲ್ಲ. ವಾಕರಿಕೆ ಅನ್ನೋದು ಬರತೊಡಗಿತ್ತು. ತಕ್ಷಣ ಅವಳು ಬಾತ್ರೂಮ್ ಕಡೆಗೆ ಓಡಿ ವಾಕ್ ವಾಕ್ ಅಂತ ಹೇಳಿ ವಾಂತಿಯನ್ನು ಮಾಡೋಕ್ಕೆ ಶುರು ಮಾಡ್ತಾಳೆ.
ಅಭಯ್ ರೂಮಿಗೆ ಬಂದಾಗ ಕೇಳಿಸಿದ್ದು ಧನ್ಯಾಳ ವಾಕರಿಕೆ ಶಬ್ದ. ಅವನು ತಕ್ಷಣ ಬಾತ್ರೂಮ್ ಕಡೆಗೆ ಧಾವಿಸಿದ್ದ. ಧನ್ಯ ಬೇಸಿನ್ ಹಿಡಿದುಕೊಂಡು ಪಾಪ ವಾಂತಿ ಮಾಡುತ್ತಾ ಅಸಹಾಯಕತೆಯಿಂದ ನರಳುತ್ತಾ ಇದ್ಲು. ಅವಳ ಕಣ್ಣುಗಳು ಕೆಂಪಾಗಿದ್ವು, ಮುಖದ ಮೇಲೆ ಬೆವರಿನ ಹನಿಗಳು ಮೂಡಿದ್ವು. ಅಭಯ್ ಹಿಂಜರಿಯದೆ ಅವಳ ಹತ್ತಿರ ಹೋಗಿ ಅವಳ ಹಣೆಯನ್ನ ಹಿಡಿದು ಬೆನ್ನನ್ನ ಸವರ್ದ. ಅಹಂಕಾರಿ ಅಭಯ್ ಸಿಂಹನ ಕೈಗಳು ಇಂದು ಅವಳ ನೋವಿಗೆ ಮದ್ದಾಗ್ತಿದ್ವು. ಹೇ ಧನ್ಯ, ಏನಾಯ್ತು ನಿನ್ಗೆ? ಪಾರ್ಟಿಯಲ್ಲಿ ಏನಾದ್ರೂ ತಿಂದ್ಯಾ ಎಂದು ಕಳವಳದಿಂದ ಕೇಳಿದ್ದ. ಧನ್ಯ ಉತ್ತರ ಕೊಡಲಾಗದೆ ಸುಸ್ತಾಗಿ ಅವನ ತೋಳುಗಳ ಮೇಲೆ ವಾಲಿಬಿಟ್ಲು. ಅಭಯ್ ಅವಳ ಮುಖವನ್ನ ನೀರಿನಿಂದ ತೊಳೆದು ಮೆಲ್ಲನೆ ಎತ್ತುಕೊಂಡು ಬಂದು ಮಂಚದ ಮೇಲೆ ಮಲಗಿಸ್ದ. ಅವಳು ಪ್ರಜ್ಞೆ ಮತ್ತು ಉಪಪ್ರಜ್ಞೆಯ ನಡುವೆ ತೂಗಾಡ್ತಾ ಇದ್ಲು. ಪಾಪ ಅಮಲು ಅವಳ ಮಿದುಳನ್ನ ಆವರಿಸಿತ್ತು ಅನ್ಸುತ್ತೆ. ಆ ಕ್ಷಣದಲ್ಲಿ ಆಕೆ ತನ್ನ ನೋವನ್ನ, ಬ್ಯಾಕ್ಗ್ರೌಂಡನ್ನ ಎಲ್ಲವನ್ನ ಮರೆತು ಒಂದು ಪುಟ್ಟ ಮಗುವಿನಂತೆ ಆಗಿಬಿಟ್ಟಿದ್ಲು. ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ ಎಂದು ಧನ್ಯ ತೊದಲುತ್ತಾ ಅಭಯ್ನ ಶರ್ಟನ್ನು ಹಿಡಿದು ಎಳೆದುಕೊಂಡ್ಳು. ಅವಳ ಈ ಹಠಾತ್ ಸಮೀಪದಿಂದ ಅಭಯ್ನ ಎದೆ ಬಡಿತ ಅನ್ನೋದು ಜೋರಾಗ್ತಾನೆ ಇತ್ತು. ಅವಳು ಕಣ್ಣು ಮುಚ್ಚಿಕೊಂಡೇ ಮಾತಾಡ್ತಾ ಇದ್ಲು. ಅಭಯ್, ನೀನು ಕೂಡ ಆಸ್ತಿಗಾಗಿ ನನ್ನನ್ನ ಸಾಯಿಸ್ತೀಯಾ? ಈ ಮನೆ, ಈ ಹಣ, ಇವೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಒಂದು ಸಣ್ಣ ಪ್ರೀತಿ ಸಿಗಲ್ವಾ? ಅಭಯ್ ಅವಳ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನ ಮೆಲ್ಲಗೆ ಸರಿಸಿ ಅವಳ ಕಣ್ಣೀರನ್ನ ಒರೆಸ್ದ. ನಾನು ನಿನ್ನನ್ನು ಸಾಯಿಸಲ್ಲ ಧನ್ಯ, ನಿನ್ನನ್ನು ಕಾಪಾಡೋದು ನನ್ನ ಕರ್ತವ್ಯ ಎಂದು ಪಿಸುಗುಟ್ಟಿದ್ದ. ಆದರೆ ಅಮಲಿನಲ್ಲಿದ್ದ ಧನ್ಯಾಳಿಗೆ ಆ ಉತ್ತರ ಸಾಲ್ತಾ ಇರಲಿಲ್ಲ. ಆ ಉತ್ತರ ಅವಳಿಗೆ ನೆಮ್ಮದಿ ಕೊಡ್ಲಿಲ್ಲ. ಅವಳು ಬಲವಂತವಾಗಿ ಎದ್ದು ಕುಳಿತು ಅಭಯ್ನ ಕುತ್ತಿಗೆಗೆ ಕೈ ಹಾಕಿದ್ಲು. ಅಭಯ್ನ ಕುತ್ತಿಗೆಯನ್ನು ಹಿಡಿದುಕೊಂಡು, ಅಗ್ರಿಮೆಂಟ್, ಮದುವೆ, ಸಾಕು ಮಾಡು ಇದನ್ನೆಲ್ಲ. ನಿನಗೆ ನಿಜವಾಗಿಯೂ ನನ್ನ ಮೇಲೆ ಅಸಹ್ಯ ಇದೆಯೇ ಎಂದು ಹೇಳುತ್ತಾ ಅವಳ ಮುಖವನ್ನ ಅವನ ಮುಖದ ಹತ್ತಿರ ತಂದ್ಲು. ಅವಳ ಉಸಿರಿನ ಬಿಸಿ ಅಭಯ್ನ ತುಟಿಗಳಿಗೆ ತಾಗ್ತಾ ಇತ್ತು. ಅವಳ ಮಲ್ಲಿಗೆಯಂತಹ ಸುಗಂಧ ಮತ್ತು ಅಮಲಿನಲ್ಲಿ ಕಾಂತಿ ಅವಳ ತಾಳ್ಮೆಯ ಕಟ್ಟೆಯನ್ನು ಹೊಡೆದಿತ್ತು. ಧನ್ಯ ಪ್ರಜ್ಞೆ ಇಲ್ಲದಿದ್ದರೂ ತನ್ನ ಇಡೀ ಅಸ್ತಿತ್ವದಿಂದ ಅಭಯ್ನನ್ನ ಹಂಬಲಿಸ್ತಾ ಇದ್ಲು. ಅಭಯ್ ಅವಳನ್ನ ದೂರ ತಳ್ಳಲು ಮನಸ್ಸಿಲ್ಲದೆ ಅವಳ ಸೊಂಟದ ಸುತ್ತ ಕೈ ಹಾಕಿ ಹತ್ತಿರಕ್ಕೆ ಎಳೆದುಕೊಂಡ. ಚಂದ್ರನ ಬೆಳಕಿನಲ್ಲಿ ಧನ್ಯಾಳ ಮುಖ ದೇವತೆಯಂತೆ ಹೊಳೆತಾ ಇತ್ತು. ಅವನು ಮಾತು ಕೊಟ್ಟ ಹಾಗೆ ಆಕೆಯೇ ಒಲೆದು ಬರುವವರೆಗೂ ಆಕೆಯನ್ನ ಯಾವುದೇ ರೀತಿಯಲ್ಲೂ ಬಲವಂತಗೊಳಿಸೋದಿಲ್ಲ ಅಂತ. ಚಂದ್ರನ ಬೆಳಕಿನಲ್ಲಿ ಧನ್ಯಾಳದ ಮುಖವನ್ನ ನೋಡ್ತಿದ್ದಾಗೆ ಅವಳು ಅವನ ತುಟಿಗಳ ಮೇಲೆ ತನ್ನ ಪುಟ್ಟ ಬೆರಳುಗಳನ್ನ ಇಟ್ಟು, ನೀನು ರಾಕ್ಷಸನಲ್ಲ, ನನ್ನನ್ನ ಕಾಪಾಡೋ ದೇವರು ಎಂದು ಹೇಳುತ್ತಾ ಅವನ ಎದೆಯ ಮೇಲೆ ತಲೆಯಿಟ್ಟು ಕಣ್ಣನ್ನ ಮುಚ್ಚಿದ್ಲು. ಆ ರಾತ್ರಿ ಇಬ್ಬರ ನಡುವಿನ ಅಂತರ ಮಂಗಮಯವಾಗಿತ್ತು. ಅಭಯ್ಗೆ ಆಸ್ತಿಗಿಂತ ಹೆಚ್ಚಾಗಿ ತನ್ನ ತೋಳುಗಳಲ್ಲಿ ಅಡಗಿರುವ ಜೀವನ ಮುಖ್ಯ ಎನಿಸಿತು. ದ್ವೇಷದ ಮರುಭೂಮಿಯಲ್ಲಿ ಅನಿರೀಕ್ಷಿತವಾಗಿ ಪ್ರೇಮದ ಮಳೆ ಸುರಿಯತೊಡಗಿತ್ತು. ಧನ್ಯ ಅರಿವಿಲ್ಲದೆಯೇ ತನ್ನ ರಕ್ಷಕನಿಗೆ ಶರಣಾಗಿದ್ಲು. ಮರುದಿನ ಬೆಳಗ್ಗೆ ಅರಮನೆಯಲ್ಲಿ ನೀರವ ಮೌನ ಮನೆ ಮಾಡಿತ್ತು. ಕಿಟಕಿಯ ಪರದೆ ಸಂದಿನಿಂದ ನುಸುಳಿದ್ದ ಸೂರ್ಯನ ಕಿರಣಗಳು ಧನ್ಯಾಳ ಮುಖದ ಮೇಲೆ ಬಿದ್ದಾಗ ಅವಳಿಗೆ ಎಚ್ಚರ ಅನ್ನೋದು ಆಗತ್ತೆ. ರಾತ್ರಿಯ ಅಮಲು ಇಳಿದಿದ್ರೂ ಕೂಡ ತಲೆ ಭಾರವಾಗಿಯೇ ಇತ್ತು. ರಾತ್ರಿ ಏನಾಯಿತು, ಹೇಗಾಯಿತು ಎಂಬ ಅಸ್ಪಷ್ಟ ಚಿತ್ರಣಗಳು ಅವಳ ಮೆದುಳಿನಲ್ಲಿ ಓಡಾಡತೊಡಗಿದ್ವು. ತಾನು ಅಭಯ್ನನ್ನ ಅಪ್ಪಿಕೊಂಡದ್ದೋ, ಆತನನ್ನ ಬಲವಂತಪಡಿಸಿದ್ದೋ, ಅವನ ತೋಳುಗಳಲ್ಲಿ ಆಶ್ರಯ ಪಡೆದಿದ್ದು, ಇದೆಲ್ಲವೂ ಕೂಡ ಒಂದೊಂದೇ ಬರ್ತಾ ಇದೆ ಕಣ್ಣ ಮುಂದೆ. ನೆನಪಾದಂತೆಲ್ಲ ಅವಳಿಗೆ ಅತೀವವಾದ ಸಂಕೋಚ ಮತ್ತು ಆತಂಕ ಅನ್ನೋದು ಶುರುವಾಯಿತೆ. ನಾನೇ ಆತನ ಮೇಲೆ ಬಿದ್ನೆ ಅನ್ನೋದು ಅವಳಿಗೆ ಸಹಿಸಲಾಗದ ತುತ್ತಾಗಿತ್ತು. ಅವಳು ಮೆಲ್ಲನೆ ಎದ್ದು ಬಾತ್ರೂಮ್ ಕಡೆ ನೋಡಿದ್ಲು. ಅಭಯ್ ಅಲ್ಲಿ ಕನ್ನಡಿಯ ಮುಂದೆ ನಿಂತು ಮುಖ ತೊಳೆದುಕೊಳ್ಳುತ್ತಾ ಫ್ರೆಶ್ನಪ್ ಆಗ್ತಿದ್ದ. ಧನ್ಯ ಎದ್ದೋಗಿ ಬಾತ್ರೂಮ್ ಬಾಗಿಲ ಬಳಿ ನಿಂತ್ಲು. ಅಭಯ್ ಅವಳನ್ನ ನೋಡದಿದ್ದರೂ ಅವಳ ಇರುವಿಕೆಯ ಅರಿವು ಅವನಿಗೆ ಇತ್ತು. ಧನ್ಯ ತನ್ನೊಳಗಿನ ಆತಂಕವನ್ನ ಮುಚ್ಚಿಟ್ಟುಕೊಳ್ಳಲು ಅಹಂಕಾರದ ಮುಖವಾಡನ ಧರಿಸಿದ್ಲು. ಏನಾಯ್ತು ಅಭಯ್ ಸಿಂಹ? ರಾತ್ರಿ ನನ್ನ ಅಸಹಾಯಕತೆಯನ್ನು ನೋಡಿ ಬಹಳ ಸಂಭ್ರಮಿಸಿದಂತೆ ಕಾಣ್ತಿದೀಯಲ್ಲ. ಹಣ ಕೊಟ್ಟು ಕೊಂಡುಕೊಂಡ ಆಸ್ತಿಗೆ ಪ್ರಜ್ಞೆ ಇಲ್ದಿದ್ದಾಗ ನೀನು ಅಧಿಕಾರ ಚಲಾಯಿಸುವುದು ಸುಲಭ ಅಂದ್ಕೊಂಡಿಯಾ ಅಂತ ಕಣಕಿದ್ಲು. ಅಭಯ್ ಸಿಂಹ ಮೌನವಾಗಿ ಮುಖವನ್ನ ಒರೆಸ್ಕೊಂಡು ಹೊರಗೆ ಬಂದ. ಅವನ ಕಣ್ಣುಗಳು ಅತಿಯಾದ ಜಾಗರಣೆಯಿಂದ ಮತ್ತು ಏನೋ ಕಳೆದುಕೊಂಡ ಭಾವನೆಯಿಂದ ಕೆಂಪಗಾಗಿದ್ವು. ತನ್ನ ಗತ್ತಿನ ನಡಿಗೆಯನ್ನ ಮರೆತು, ಕೋಪವನ್ನ ಮರೆತು ಅವನು ತಲೆ ತಗ್ಗಿಸಿ ಧನ್ಯಾಳ ಪಕ್ಕದಲ್ಲೇ ಹಾದು ಹೋಗಲು ಪ್ರಯತ್ನಿಸಿದ.
ಧನ್ಯ ಬಿಡಲಿಲ್ಲ. ಅವಳ ಚುಚ್ಚು ಮಾತುಗಳು ಮುಂದುವರಿತಾನೇ ಇದ್ವು. ಇದೇನಾ ನಿನ್ನ ಗಟ್ಟಿ ಗಂಡಸಿನ ತಾಕತ್ತು? ಹೆಣ್ಣು ಅರೆಪ್ರಜ್ಞಾವಸ್ಥೆಯಲ್ಲಿದ್ದಾಗ ಅವಳನ್ನು ಅಪ್ಪಿಕೊಂಡು ಸಂಭ್ರಮಿಸುವುದು ನಿನ್ನ ವೀರತ್ವವೇ? ಇದರಿಂದ ನಿನಗೆ ಯಾವ ಖುಷಿ ಸಿಕ್ಕಿತು ಎಂದು ನೇರವಾಗಿ ಅವನ ಎದೆಗೆ ನಾಟುವಂತೆ ಕೇಳಿದ್ಲು. ಅಭಯ್ ನಿಂತು ಬಿಟ್ಟ. ಅವನು ತಿರುಗಿ ಅವಳ ಕಣ್ಣುಗಳನ್ನೇ ನೋಡಿದಾಗ ಅಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ಅನಿಶ್ಚಿತತೆ ಇತ್ತು. ಧನ್ಯ ಮೆಲ್ಲನೆ ಅವನ ಹತ್ತಿರ ಹೋದಳು. ಅವಳ ಕೈಗಳು ಅಭಯ್ನ ಗಡ್ಡ ಬೆಳೆದಿರುವ ಕೆನ್ನೆಯನ್ನ ಮುಟ್ಟಿದ್ವು. ಅವಳು ಅವನ ಮುಖವನ್ನ ಹಿಡಿದು ಬಲವಂತವಾಗಿ ಮೇಲಕ್ಕೆತ್ತಿ ತನ್ನ ಕಣ್ಣಿಗೆ ಕಣ್ಣಿಟ್ಟು ನೋಡುವಂತೆ ಮಾಡಿದ್ಲು. ನೋಡು, ನನ್ನ ಕಣ್ಣನ್ನೇ ನೋಡು. ನನ್ನನ್ನು ಕೇವಲ ಆಸ್ತಿಯ ಪೆಟ್ಟಿಗೆ ಅಂದುಕೊಂಡಿರೋ ನಿನಗೆ ರಾತ್ರಿ ನನ್ನ ಸ್ಪರ್ಶ ಸಿಕ್ಕಾಗ ಯಾಕೆ ಅಷ್ಟು ನಡುಗ್ತಿದ್ದೆ ಎಂದು ಕೇಳಿದ್ಲು. ಅಭಯ್ನ ಕಣ್ಣುಗಳಲ್ಲಿ ಒಂದು ರೀತಿಯ ನೋವು ಮತ್ತು ಸೋಲು ಎದ್ದು ಕಾಣಿಸ್ತಿತ್ತು. ಅವನು ಏನೋ ಹೇಳಲು ಬಾಯಿ ತೆರೆಯುವಷ್ಟರಲ್ಲಿ ಧನ್ಯ ಅನಿರೀಕ್ಷಿತವಾಗಿ ಅವನ ತುಟಿಗಳಿಗೆ ತನ್ನ ತುಟಿಗಳನ್ನು ಒತ್ತಿದ್ಲು. ಅದು ಕೇವಲ ಒಂದು ಕ್ಷಣದ ಮಿಂಚಿನ ಸಂಚಲನವಾಗಿತ್ತು ಅಷ್ಟೆ. ಅಭಯ್ ಸ್ತಬ್ಧನಾದ. ಅವನಿಗೆ ಏನಾಗ್ತಿದೆ ಎಂದು ಅರ್ಥವೇ ಆಗ್ತಾ ಇರಲಿಲ್ಲ. ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಈ ಮುತ್ತು ಅವಳು ಕೊಡುತ್ತಿರುವಂತಹ ದಂಡನೆಯೋ ಅಥವಾ ತನ್ನನ್ನು ರಕ್ಷಿಸಿದ್ದಕ್ಕಾಗಿ ಅವಳು ತೋರುತ್ತಿರುವ ದಯೆಯೋ ಅಥವಾ ಅರಿವಿಲ್ಲದೆಯೇ ಅವಳೊಳಗೆ ಹುಟ್ಟುತ್ತಿರುವ ಪ್ರೀತಿಯೋ ಯಾವುದು ಕೂಡ ಗೊತ್ತಿಲ್ಲ. ಧನ್ಯ ತಕ್ಷಣ ಹಿಂದೆ ಸರಿದ್ಲು. ಅವಳ ಕಣ್ಣುಗಳಲ್ಲಿ ಈಗಲೂ ಕೂಡ ಆಕ್ರೋಶವಿತ್ತು. ಆದರೆ ತುಟಿಗಳ ಮೇಲೆ ಒಂದು ವಿಚಿತ್ರವಾದ ನಗು ಕೂಡ ಮೂಡಿತ್ತು. ನೆನಪಿಟ್ಟುಕೋ ಅಭಯ್, ಈ ಮುತ್ತು ನಿನ್ನನ್ನು ನಾನು ಪ್ರೀತಿಸ್ತಿದ್ದೀನಿ ಅಂತ ಅರ್ಥ ಅಲ್ಲ. ಬದಲಾಗಿ ನಿನ್ನ ಅಹಂಕಾರವನ್ನ ನನ್ನ ಪಾದದ ಕೆಳಗೆ ಇರಿಸಿದ್ದೇನೆ ಅನ್ನೋದಕ್ಕೆ ಸಾಕ್ಷಿ. ಈಗ ಹೇಳು, ನಿನ್ನ 750 ಕೋಟಿಗಿಂತ ಈ ಸ್ಪರ್ಶ ದೊಡ್ಡದಲ್ಲವೇ ಅಂತ. ಅಭಯ್ ಈ ಹುಚ್ಚಿಯ ಮಾತಿಗೆ ಏನು ಹೇಳೋದು? ಏನು ಮಾತಾಡದೆ ಅಲ್ಲಿಂದ ಹೊರ ನಡೆದ. ಆದರೆ ಅವನ ಹೃದಯದ ಬಡಿತ ಮಾತ್ರ ಮೊದಲ ಬಾರಿಗೆ ಅವನ ನಿಯಂತ್ರಣವನ್ನು ತಪ್ಪಿತ್ತು. ಸಿಂಹವು ಮೊದಲ ಬಾರಿಗೆ ಜಿಂಕೆಯ ಎದುರು ಮಂಡಿಯೂರಿತ್ತು. ಧನ್ಯ ನೀಡಿದ್ದ ಅನಿರೀಕ್ಷಿತ ಮುತ್ತಿನಿಂದ ಅಭಯ್ ಸಂಪೂರ್ಣವಾಗಿ ಸ್ತಬ್ಧನಾಗಿ ಹೋಗಿದ್ದ. ಒಂದು ಕ್ಷಣ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಅರಿವು ಆತನಿಗೆ ಇರಲಿಲ್ಲ. ಇದು ದಂಡನೆಯೋ, ದಯೆಯೋ ಅಥವಾ ಪ್ರೀತಿಯೋ? ಧನ್ಯಾಳ ಅಹಂಕಾರ ಭರಿತ ಪ್ರಶ್ನೆಗೆ ಅವನ ಬಳಿ ಉತ್ತರವೇ ಇಲ್ಲ. ಅವನು ಏನು ಮಾತನಾಡದೆ ಅಲ್ಲಿಂದ ಹೊರ ನಡೆದ. ಆದರೆ ಅವನ ಆ ಹೆಜ್ಜೆಗಳು ರೂಮಿನ ಹೊರಗೆ ಹೋಗಲಿಲ್ಲ. ಬಾತ್ರೂಮ್ನ ಬಾಗಿಲ ಹತ್ತಿರದಲ್ಲೇ ಗೋಡೆಗೆ ಹೊರಗೆ ನಿಂತ ಅವನ ಮನಸ್ಸಿನಲ್ಲಿ ಆ ಕ್ಷಣದ ತೀವ್ರತೆ, ಆ ಸ್ಪರ್ಶ, ಮುತ್ತು ಎಲ್ಲವೂ ಕೂಡ ಸುಳಿದಾಡ್ತಾನೆ ಇತ್ತು. ಅವನ ಗಟ್ಟಿ ಗಂಡಸಿನ ಮನಸ್ಸು ಮೊದಲ ಬಾರಿಗೆ ದಾರಿ ತಪ್ಪಿದಂತೆ ಭಾಸವಾಯಿತು. ಅದೇ ಸಮಯದಲ್ಲಿ ಧನ್ಯಾಳ ಮನಸ್ಸಿನಲ್ಲಿಯೂ ಕೂಡ ಸುಂಟರ ಗಾಳಿ ಅನ್ನೋದು ಎದ್ದು ಓಡಾಡ್ತಿತ್ತು. ತಾನು ಏನೋ ಮಾಡಬೇಕು ಅಂತ ಬಂದಿದ್ಲು. ರಾತ್ರಿ ಮಾಡಿದ್ದು ತನ್ನ ತಪ್ಪಲ್ಲ ಅನ್ನೋ ಥರ ಸಾಬೀತು ಮಾಡ್ಕೋಬೇಕು ಅಂತ. ಆದರೆ ತಾನು ಹೀಗೆ ನಡೆದುಕೊಂಡದ್ದು ಸರಿ ಅನ್ನಿಸ್ತಾ ಇರಲಿಲ್ಲ. ಆದರೆ ಅಭಯ್ ಸಿಂಹನ ಅಹಂಕಾರವನ್ನು ಅಲುಗಾಡಿಸಬೇಕು ಎಂಬ ಹಠ ಅವಳಲ್ಲಿತ್ತು. ಅವಳು ತಿರುಗಿ ಅಭಯ್ ನಿಂತಿದ್ದ ಕಡೆಗೆ ನೋಡಿದ್ಲು. ಅವನು ಅಲ್ಲಿರಲಿಲ್ಲ. ಅವಳು ಸೋಫಾದ ಮೇಲೆ ಕುಸಿದು ಕುಳಿತಳು. ಆಂತರಿಕ ಸಂಘರ್ಷದಿಂದ ಅವಳ ಮನಸ್ಸು ಜರ್ಜರಿತವಾಗಿತ್ತು. ಒಂದೆಡೆ ಅಣ್ಣನ ದ್ರೋಹ, ಪ್ರೇಮಿ ನೀಡಿದ ದ್ರೋಹ, ಆತ ತನ್ನ ಕಷ್ಟದ ಸಮಯದಲ್ಲಿ ದೂರ ಹೋಗಿದ್ದು. ಇನ್ನೊಂದೆಡೆ ಅಭಯ್ನ ರಕ್ಷಣೆ ಮತ್ತು ರಾತ್ರಿ ಅನಿರೀಕ್ಷಿತ ಸಾಮೀಪ್ಯ. ಪ್ರಜ್ಞೆ ಇಲ್ಲದಿದ್ದಾಗ ತನ್ನನ್ನು ಒಪ್ಪಿಕೊಂಡ ಕ್ಷಣಗಳು ಅವಳಿಗೆ ಕೇವಲ ಭದ್ರತೆ ನೀಡಿದವೋ ಅಥವಾ ಎಲ್ಲದಕ್ಕೂ ಮೀರಿ ಏನಾದರೂ ಇತ್ತೋ ಗೊತ್ತಿಲ್ಲ. ಅಭಯ್ ನಿಧಾನವಾಗಿ ರೂಮಿನೊಳಗೆ ಮತ್ತೆ ಕಾಲಿಡ್ತಿದ್ದಾನೆ. ಧನ್ಯಾಳ ಮುಖದ ಮೇಲೆ ಈಗ ಸುಳಿದಾಡ್ತಿದ್ದಂತಹದ್ದು ಕೂಡ ಆತಂಕ ಮತ್ತು ಆ ಕ್ಷಣದ ತೀವ್ರತೆ ಎಲ್ಲವೂ ಕೂಡ ಅವನ ಕಣ್ಣಿಗೆ ಬೀಳ್ತಾ ಇದೆ. ಅವಳ ಕೋಪ, ಅಸಹ್ಯ ಮತ್ತು ಆಳದಲ್ಲಿ ಅಡಗಿದ್ದಂತಹ ಒಂದು ಪುಟ್ಟದಾದ ಪ್ರೀತಿಯ ಒಲವು, ಸಣ್ಣ ಒಲವು ಎಲ್ಲವೂ ಒಂದೇ ಉಸಿರಿನಲ್ಲಿ ಹರಿಯುತ್ತಿರುವಂತೆ ಭಾಸವಾಯಿತು. ಮಾತಿಲ್ಲದೆ, ವಿವರಣೆ ಇಲ್ಲದೆ ಅಭಯ್ ಸಿಂಹ ಧನ್ಯಾಳ ಹತ್ತಿರ ಬಂದು ನಿಂತ. ಧನ್ಯ ತಲೆ ಎತ್ತಿ ಅವನನ್ನೇ ನೋಡ್ತಾ ಇದ್ಲು. ಇಬ್ಬರ ಕಣ್ಣುಗಳು ಪರಸ್ಪರ ಭೇದಿಸಿದ್ವು. ಆ ಒಂದು ನೋಟದಲ್ಲಿ ಸಾವಿರಾರು ಮಾತುಗಳು ವಿನಿಮಯವಾದವು. ಪ್ರಜ್ವಲ್ನ ದ್ರೋಹ, ನೀಲಾಂಬರಿ ಸಂಚು, ವಿಶ್ವನಾಥ್ ಅವರ ಷರತ್ತು, 750 ಕೋಟಿ ಆಸ್ತಿ ಎಲ್ಲವೂ ಕ್ಷಣಕಾಲ ಮರೆತುಹೋಯಿತು, ಮಂಗಮಾಯವಾಯಿತು. ಅಭಯ್ ಮೌನವಾಗಿ ಧನ್ಯಾಳ ಕೈ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡ. ಧನ್ಯ ಯಾವುದೇ ಪ್ರತಿರೋಧವಿಲ್ಲದೆ
ಅವಳ ಕೋಪವನ್ನು ಬಿಟ್ಟು, ಹಠಮಾರಿತನವನ್ನು ಬಿಟ್ಟು ಅವನ ತೋಳುಗಳಲ್ಲಿ ಶರಣಾದ್ಲು. ಆ ಕ್ಷಣದಲ್ಲಿ ಅವಳಿಗೆ ತಾನು ಯಾವ ಅಪಾಯದಲ್ಲಿದ್ದೇನೆ ಎಂಬ ಭಯವೂ ಇರಲಿಲ್ಲ. ತಾನು ಯಾವುದೋ ಅಪರಿಚಿತ ವ್ಯಕ್ತಿಯ ತೋಳುಗಳಲ್ಲಿದ್ದೀನಿ ಎಂಬ ಒಂದು ಆತಂಕವೂ ಇರಲಿಲ್ಲ. ಕೇವಲ ಮದುವೆಯಾಗಿ 2 ದಿನ ಕಳೆದಿತ್ತು ಅಷ್ಟೆ. ಆಗಲೇ ಇಷ್ಟೊಂದು ಆತ್ಮೀಯತೆ ಹೇಗೆ ಸಾಧ್ಯ? ಅಭಯ್‌ನ ಬಲಿಷ್ಠ ತೋಳುಗಳು ಅವಳನ್ನು ಅಪ್ಪಿಕೊಂಡವು. ಧನ್ಯ ಅವನ ಎದೆಗೆ ಮುಖವಿಟ್ಟು ನಿಂತಳು. ಆ ಕ್ಷಣದಲ್ಲಿ ಇಬ್ಬರ ನಡುವೆ ಯಾವುದೇ ಮಾತುಗಳಿರಲಿಲ್ಲ, ಯಾವುದೇ ವಿವರಣೆಗಳಿರಲಿಲ್ಲ. ಕೇವಲ 2 ಆತ್ಮಗಳು ಅನಿರೀಕ್ಷಿತವಾಗಿ ಒಂದಾಗ್ತಿದ್ವು ಅಷ್ಟೆ. ಅಭಯ್ ಅವಳನ್ನು ಎತ್ತುಕೊಂಡು ಮಂಚದ ಮೇಲೆ ಮಲಗಿಸಿದ. ಆತನಿಗೆ ಇಡೀ ದಿನ ಹೇಗೆ ಕಳೆದಿತ್ತು, ಯಾರ ಗುಂಗಿನಲ್ಲಿ ಕಳೆದಿದ್ದ? ಚಂದ್ರನ ಬೆಳಕು ರೂಮಿನೊಳಗೆ ಬೆಳ್ಳಿಯ ಹೊಳೆಯಂತೆ ಹರಡಿತ್ತು. ಮಲ್ಲಿಗೆಯ ಸುಗಂಧ ಗಾಳಿಯಲ್ಲಿ ತೇಲಿ ಬಂದು ಅವರ ಅಮಲಿನ ರಾತ್ರಿಯನ್ನು ಮತ್ತಷ್ಟು ಮೃದುವಾಗಿಗೊಳಿಸಿತ್ತು. ಆ ರಾತ್ರಿ ಮರೆಯಲಾಗದಂತೆ, ಯಾವುದೇ ನಿಬಂಧನೆಗಳಿಲ್ಲದೆ 2 ವಿಭಿನ್ನ ಲೋಕದ ಜೀವಗಳು ಮೌನವಾಗಿ ಒಂದಾಗಿದ್ವು. ಅದು ಅಭಯ್‌ನ ಅಹಂಕಾರದ ಒಂದು ಕರಗುವಿಕೆಯೋ ಅಥವಾ ಧನ್ಯಾಳ ಅಸಹಾಯಕತೆಯಿಂದ ಹೊರಬಂದಂತಹ ಒಂದು ಕ್ಷಣನೋ? ಪ್ರೀತಿಯೇ ಇಲ್ಲದ ಮದುವೆಯಲ್ಲಿ ಅನಿರೀಕ್ಷಿತವಾಗಿ ಅದೇಗೆ ಹುಟ್ಕೊಂಡ ಒಂದು ವಿಚಿತ್ರವಾದ ಬಂಧ ಇದು, ಬಾಂಧವ್ಯ ಅದು, ಗೊತ್ತಿಲ್ಲ. ಮುಂದೆ ಏನಾಗುತ್ತೆ ನೋಡೋಣ. ಧನ್ಯವಾದ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಸುಮಾರು 4 ಕಥೆಗಳು ಅಪ್ಲೋಡ್ ಆಗಿದೆ. ದಯವಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ. ಪ್ಲೀಸ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಓಕೆನಾ? ಥ್ಯಾಂಕ್ ಯು.